ಪದ್ಯ ಅನುವಾಯಿಸ್ತುತಿ ಅಂತ ಕರೀತಾರೆ ಇದನ್ನ. ಇದರಲ್ಲಿ ಇದರ ವಿಶೇಷತೆ ಏನು ಅಂದ್ರೆ, ಇದನ್ನ ರಚನೆ ಮಾಡಿದ್ದು ಒಂದು ಹೆಣ್ಮಗಳು. ಇದರಲ್ಲಿ ಈ ಹೆಣ್ಮಗಳ ಹೆಸರು ಕಲ್ಯಾಣಿ ದೇವಿ ಅಂತ. ಸ್ವಾರಸ್ಯ ಏನು ಅಂದ್ರೆ, ಅಷ್ಟು ಚೆನ್ನಾಗಿ ಸಂಸ್ಕೃತ ಆ ಕಾಲದಲ್ಲಿ ಆ ಎಲ್ರಿಗೂ ಬರ್ತಿತ್ತು ಅನ್ನುವುದರ ಒಂದು ಕುರುಹುವಾಗಿ, ಕವಯಿತ್ರಿಯರೂ ಇಲ್ಲ, ಅವರಿಗೆ ಭಾಷೆಯೇ ಇರ್ಲಿಲ್ಲ ಅನ್ನುವ ಒಂದು ಆಕ್ಷೇಪಗಳಿಗೆ ಉತ್ತರ ಅನ್ನುವ ಹಾಗೆ ಶಿಕ್ಷಣ ಅತ್ಯಂತ ಸ್ಪಷ್ಟವಾಗಿ ಇತ್ತು ಅನ್ನುವುದು. ಅದದ್ದು ಶಾಲೆಯಲ್ಲೇ ಸಿಗ್ಬೇಕು ಅಂತಿಲ್ಲ, ಶಿಕ್ಷಣ ಅನ್ನೋದು ಎಲ್ಲಿಂದಲೂ ಸಿಗ್ಬೋದು, ಹಾಗೆ ಸಿಗುವುದು ಮುಖ್ಯ ಅನ್ನೋದು ಆ ವ್ಯವಸ್ಥೆಯನ್ನ ಯೋಚನೆ ಮಾಡಿ. ಗೊತ್ತಿಲ್ಲ ಹಾಗೆ ಹೇಗೆ ಸಿಕ್ಕಿತ್ತು ಅನ್ನೋದ್ರ ಉಲ್ಲೇಖ ನಮ್ಗೆ ಎಲ್ಲೂ ಗೊತ್ತಾಗುದಿಲ್ಲ, ಆದ್ರೆ ಇತ್ತು ಅನ್ನೋದು ಮಾತ್ರ ಸ್ಪಷ್ಟವಾಗಿ. ಆಚಾರ್ಯರ ಅಕ್ಕ ಒಬ್ಳಿದ್ಲು, ಒಳ್ಳೆಯ ತಿಳುವಳಿಕಸ್ಥಳು ಅಂತ. ಇನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆಯಲ್ಲಿ ಒಬ್ಳು ಇದ್ಲು ಅಂತ ಉಲ್ಲೇಖ ಇದೆ. ಅವರಿಬ್ಬರಲ್ಲಿ ಯಾರು ಅನ್ನುವ ವಿಷಯದಲ್ಲಿ ಸ್ವಲ್ಪ ಸಂದೇಹ ಇರುವುದಾದ್ರೂ ಕೂಡ, ಇತಿಹಾಸದ ಪುಟದಲ್ಲಿ ಇಬ್ರು ತಿಳುವಳಿಕಸ್ಥರು ಅಂತ ಮಾತ್ರ ಸತ್ಯ, ಕೃತಿ ಮಾತ್ರ ಯಾರೋ ಒಬ್ಬರದ್ದಾಗಿರುವುದು ಸಾಧ್ಯತೆ ಇದೆ. ಐತಿಹ್ಯದ ಆ ದೃಷ್ಟಿಯಿಂದ ಈ ಅಂಶದಲ್ಲಿ ತಿಳುವಳಿಕೆ ಅನ್ನೋದು ಸಾಮಾನ್ಯರ ತನಕವೂ ಕೂಡ ಅಗತ್ಯ ಅನ್ನೋದನ್ನ ಆ ಕಾಲ ನಂಬಿತ್ತು ಅಂತ ಗೊತ್ತಾಗುತ್ತೆ. ಅವರ ಪದ್ಯದ ಈ ಸಾಲಿನಲ್ಲಿ ಎಷ್ಟು ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ, ಸಂಸ್ಕೃತ ಬಲ್ಲವರಿಗೂ ಕೂಡ ಇಲ್ಲಿರುವ ಪದ್ಯಗಳನ್ನು ಸುಲಭದಲ್ಲಿ ಅರ್ಥೈಸಿಕೊಳ್ಳಿ ಅತ್ಯಂತ ಸರಳವಾಗಿದೆ. ಆದ್ರೆ ಸರಳತೆಯ ಮಧ್ಯದಲ್ಲೇ ಅತ್ಯಂತ ಗಾಢವಾದ ಅಪರೂಪದ ಸಂಸ್ಕೃತ ಸಾಹಿತ್ಯಕ್ಕೇನೆ ಮತ್ತೆ ಮತ್ತೆ ಆ ಇದೊಂದು ಕೊಡುಗೆ ಎನ್ನುವ ರೀತಿಯ ಪದಗಳಿಂದ ಕೂಡಿದ ಸಾಲು ಈ ಹಾಡಿನಲ್ಲಿ ತುಂಬಿಕೊಂಡಿದೆ. ಚಂದ್ರ ವಿಭೂಷಣ ಚಂದ್ರ ಪುರೋಗೈರ್ವಂದ್ಯ ಪದಾಂಬುರು ಹಂಪವಮಾನಂ ಆನಂದ ತೀರ್ಥ ಮಹಾಮುನಿ ರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೆ. ಚಂದ್ರ ವಿಭೂಷಣನಾದ ಪಂಚಮುಖನ ಜೊತೆಗೆ ಕುಳಿತ ಚಂದ್ರ, ಇಂಥ ಅನೇಕ ಇಂದ್ರ ಮೊದಲಾದ ದೇವತೆಗಳ ತಲೆ ಈ ಆಚಾರ್ಯರ ಈ ಪ್ರಾಣನ ಚೆಲುವಿನ ಪಾದವನ್ನ ಆಶ್ರಯಿಸಿದೆ. ಭಕ್ತರಲ್ಲಿ ಅಗ್ರಗಣ್ಯನಾದ, ಭಗವಂತನನ್ನ ಅತ್ಯಂತ ಪ್ರೀತಿಸುವ, ಮುನಿಗಳಿಗೆಲ್ಲ ಹಿರಿಯ ಮುನಿ ಎನಿಸಿದ ಆನಂದ ತೀರ್ಥ ಯತಿರಾಜರನ್ನು ನಾನು ನಮಿಸುತ್ತೇನೆ. ಪುರೋಗ ಅಂದ್ರೆ ಮೊದಲಾದ ಎಲ್ಲ ದೇವತೆಗಳಿಂದಲೂ ಕೂಡ ವಂದ್ಯ ಪದಾಂಬುರುಹಂ, ನಮಸ್ಕರಿಸಲಿಕ್ಕೆ ಯೋಗ್ಯವಾದ ಪದಕಮಲಗಳುಳ್ಳಂತಹ ಪವಮಾನನನ್ನು, ಪವಮಾನ ಅಂದ್ರೆ ಪವಿತ್ರೀಕರಿಸುವವನು ಅಂತ ಅರ್ಥ. ಪವಮಾನ ಅನ್ನುವ ಶಬ್ದಕ್ಕೆ ಅರ್ಥನೇ ಶುದ್ಧೀಕರಿಸುವವನು ಅಂತ ಅರ್ಥ. ಹೀಗೆ ಶಿವ, ಚಂದ್ರ ಮೊದಲಾದ ಎಲ್ಲ ದೇವತೆಗಳಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಪ್ರಾಣದೇವನನ್ನು ನಮಿಸುತ್ತೇನೆ ಅಂತ ಈ ಪದ್ಯದ ಭಾವ. ಪ್ರಾಣಗಣಾಧಿಪತಿಂ ಭುವಿ ವಾಣಿ ಪ್ರಾಣತಮಂ ದಯಯಾಹ್ಯವತೀರ್ಣಂ ಆನಂದ ತೀರ್ಥ ಮಹಾಮುನಿ ರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೆ. ದೇವತಾ ಗಣಗಳಿಗೆ ಅಧಿಪತಿಯಾದವನು ಮುಖ್ಯ ಪ್ರಾಣ. ಪ್ರಾಣ ದೇವತೆಗಳು ಸುಮಾರು ಜನ ಇದ್ದಾರೆ, ಮರುದೇವತೆಗಳು, ಇನ್ನು ಅನೇಕ ಗುಂಪಿನ ದೇವತೆಗಳೆಲ್ಲ ಇದ್ದಾರೆ. ಆ ಎಲ್ಲ ಗಣದೇವತೆಗಳಿಗೆ ಪ್ರಾಣ ನೀಡಿ ಮುಖ್ಯ ಪ್ರಾಣ ನೆನೆಸಿದವ ಭಗವಂತನ ಹಿರಿಯ ಮಗ. ಅವನು ವಾಣಿ ಪ್ರಾಣ ಸಮಂ, ಭಾರತೀ ದೇವಿಗೆ ಪ್ರಾಣಕ್ಕೆ ಅತ್ಯಂತ ಹತ್ತಿರದವ. ವಾಣಿ ಅನ್ನುವ ಶಬ್ದ ಚತುರ್ಮುಖನ ಮಡದಿಗೂ ಇದೆ, ಭಾರತಿಗೂ ಇದೆ. ಇಲ್ಲಿ ಪ್ರಾಣಗಣಗಳ ಒಡೆತನದ ಕುರಿತಾದ ಮಾತು ಬಂದದ್ರಿಂದ, ಮತ್ತೆ ಆ ಭಾರತಿ ಮುಂದೆ ಅವಳೇ ವಾಣಿಯೂ ಆಗೋಳಾದ್ರಿಂದ ಅವಳನ್ನ ಮೊದಲೇ ವಾಣಿ ಅಂತ ಕರೆಯುವ ಒಂದು ಪ್ರಯೋಗ ಇದೆ. ವಾಣಿ ಪ್ರಾಣ ಸಮಂ, ಭಾರತಿಗೆ ಪ್ರಾಣ ಪ್ರಿಯನೆನಿಸಿದ, ದಯಯಾಹಿ ಅವತೀರ್ಣಂ, ಭುವಿಯಲ್ಲಿ ವಾಸಿಸುವ ಭಕ್ತ ಜನರ ಉದ್ಧಾರಕ್ಕಾಗಿ ಭಗವಂತನ ಆದೇಶವನ್ನು ಹೊತ್ತು ಪ್ರೀತಿಯಿಂದ, ದೇವರ ಆದೇಶ ಮಾಡಿದಾನೆ ಅಂತ ಮುಖ ಸಿಂಡರಿಸಿಕೊಂಡು ಬರಲಿಲ್ಲ, ದಯೆಯ ಅತ್ಯಂತ ಕರುಣೆಯಿಂದ ಕೆಲಸ ದೇವರು ಹೇಳಿದ್ದಾನೆ, ಅದು ಆದೇಶ ಮಾಡಿಯೇ ಮಾಡ್ತಾನೆ. ಆದ್ರೆ ಮಾಡುವಾಗ ಅಯ್ಯೋ ಹೇಳಿದಾರಲ್ಲಪ್ಪ, ಯಾಕಾದ್ರೂ ಇಲ್ಲಿ ಬರ್ಬೇಕಿತ್ತೋ ಅಂತ ಬೇಸರವನ್ನು ಇಟ್ಟುಕೊಳ್ಳದೆ ಅವತರಿಸಿ ಬಂದು ಭಗವಂತನ ಸೇವೆಗಾಗಿ ತನ್ನ ಮೊದಲ ರೂಪವನ್ನು ತೊಟ್ಟದ್ದರ ಬಗ್ಗೆ ಮುಂದೆ ಹೇಳ್ತಾರೆ. ಅಂತಹ ಆನಂದ ತೀರ್ಥ ಮಹಾಮುನಿ ರಾಜಂ, ಆನಂದ ತೀರ್ಥರೆಂಬ ಯತಿರಾಜನನ್ನು, ಗೋವಿಂದನ ಭಕ್ತನೆನಿಸಿದವನನ್ನು, ಅಗ್ರ ಶಿಖಾಮಣಿ ಎನಿಸಿದವನನ್ನು ಈಡೇ ಸ್ತುತಿಸುತ್ತೇನೆ.
ಶ್ರೀಹನುಮಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀದ್ರಂ ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀರೆ. ಶ್ರೀ ಹನುಮಂತಂ, ಹನುಮಂತ ಅಂದ್ರೆ ಜ್ಞಾನವುಳ್ಳವ ಅಂತ ಅರ್ಥ. ಹನ ಶಬ್ದ ಜ್ಞಾನವಾಚಿ. ಹನ ಶಬ್ದ, ಹನು ಶಬ್ದ ಇದು ಜ್ಞಾನದ ಉತ್ಕೃಷ್ಟತೆಯನ್ನು ಹೇಳುತ್ತೆ. ಅಂದ್ರೆ ಅದು ಹನ ಅಂದ್ರೆ ಕಳೆಯುವುದು, ಪಾಪವನ್ನ ಕಳೆಯತ್ತೆ, ಅಜ್ಞಾನವನ್ನ ಕಳೆಯತ್ತೆ. ಅದರಿಂದಾಗಿ ಹನ ಅಂದ್ರೆ ಜ್ಞಾನ. ಆ ದುಷ್ಟರನ್ನ ಹನ್ಯತೆ, ದುಷ್ಟರ ಗುಂಪು ಇವನಿಂದ ಚೆನ್ನಾಗಿ ಸೀಳಲ್ಪಡುತ್ತೆ. ಆದ್ರಿಂದಾಗಿ ಇವನನ್ನ ಈ ಜ್ಞಾನವನ್ನ ಹನ ಶಬ್ದದಿಂದ ಹೇಳುತ್ತಾರೆ. ಅದು ಕಳೆಯುವಂತದ್ದು, ಕತ್ತರಿಸುವಂತದ್ದು. ಆದ್ರಿಂದಾಗಿ ಜ್ಞಾನಕ್ಕೆ ಹನ. ಅಂತ ಹನ ಉಳ್ಳವನು. ಹನು ಹೇಗಾಯ್ತು ಅಂದ್ರೆ ಅದು ಅಕಾರದಿಂದ ಇಕಾರ, ಇಕಾರದಿಂದ ಉಕಾರಕ್ಕೆ ತೃತೀಯೋತಿಶಯ ಅಂತ ಅತ್ಯಂತ ಹೆಚ್ಚಿನ ಅರಿವು ಅಂತ ಹೇಳುವಾಗ ಹನ ಹೋಗಿ ಹನು ಆಗುತ್ತೆ. ಅದು ಉಳ್ಳವನು ಹನುಮಂತಂ ಅನಂತ ಭುಜಿಷ್ಯಂ, ದೇಶತಃ ಕಾಲತಃ ಗುಣತಃ ಕೊನೆಯಿಲ್ಲದ ಭಗವಂತನ ಅನಂತ ರೂಪವನ್ನ ನಿರಂತರ ಚಿಂತಿಸುವವನು ಹನುಮಂತ. ಆದ್ರಿಂದಾಗಿ ಅನಂತ ಭುಜಿಷ್ಯಂ. ಲಂಘಿತ ಸಿಂಧು ಮುದಸ್ತ ಮಹೀದ್ರಂ, ಸಮುದ್ರವನ್ನ ದಾಟಿ ಅಂದ್ರೆ ಕಡಲನ್ನು ಹಾರಿ ಆ ಕಡೆಗೆ ಓಡಿದವನು. ಲಂಘಿತ ಸಿಂಧುಂ, ಸಮುದ್ರವನ್ನ ಆನಂದದಿಂದ ದಾಟಿದವ, ದೇವರ ಸೇವೆ ಅನ್ನೋ ದೃಷ್ಟಿಯಿಂದ ದಾಟಿದವ. ಉದಸ್ತ ಮಹೀದ್ರಂ, ರಾಮನ ಪಾಳಯದಲ್ಲಿ ಮೂರ್ಛೆಯಾಗಿ ಕಪಿ ಪರಿವಾರ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಕ್ಷಣ ಮಾತ್ರದಲ್ಲಿ ಹಿಮಮತ್ತಪ್ಪಲಿಗೆ ಸಾಗಿ ಹುಡುಕುವಾಗ ಆ ಮೂಲಿಕೆ ಸಿಗದೆ ಹೋದಾಗ ಕೂಡಲೇ ಬೆಟ್ಟವನ್ನೇ, ಗಂಧಮಾದನ ಪರ್ವತವನ್ನೇ, ಸಂಜೀವಿನಿ ಪರ್ವತ ಅಂತ ಹೇಳ್ತಾರೆ. ಅದು ಸಂಜೀವಿನಿ ಅನ್ನುವ ಔಷಧಿ ಅಲ್ಲಿ ಇತ್ತು, ಅದಕ್ಕೆ ಆ ಹೆಸರು ಅಂತ. ಅದರ ನಿಜವಾದ ಹೆಸರು ಗಂಧಮಾದನ. ಆ ಗಂಧಮಾದನ ಪರ್ವತವನ್ನು ಎತ್ತಿಕೊಂಡು ಬಂದೊಡನೆ ಅದರ ಪರಿಮಳಕ್ಕೆನೇ ಕುಸಿದು ಬಿದ್ದ ಕಪಿಗಳ ಮೂಗೊಳಗೆ ಆ ಅಮೃತದ ಗಾಳಿ ಸೇರಿದೊಡನೆ ಮತ್ತೆ ಗಾಢ ನಿದ್ದೆಯಿಂದ ಎದ್ದವರಂತೆ ಎದ್ದು ತಮ್ಮ ನಿತ್ಯ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ್ರು. ಹೀಗೆ ಉದಸ್ತ ಮಹೀಧ್ರಂ, ಮಹೀಧ್ರ ಅಂದ್ರೆ ಪರ್ವತ, ಮಹೀಂ ಧರತಿ ಇತಿ ಮಹೀಧ್ರ. ಉದಸ್ತ ಮಹೀಧ್ರಂ, ಬೆಟ್ಟಗಳನ್ನ ಅನಾಯಾಸವಾಗಿ ಎತ್ತಿ ಎಸೆದ ಆಳು ಈ ಪ್ರಾಣ. ಅಂತಹ ಆನಂದ ತೀರ್ಥ ಯತಿರಾಜರನ್ನು ನಾನು ಮನಸಾ ನಮಿಸುತ್ತೇನೆ. ಈ ಶ್ಲೋಕದ ಉದ್ದೇಶದಲ್ಲಿ ಎಲ್ಲಾ ಅವತಾರಗಳಲ್ಲೂ ಒಂದೇ ಕೆಲವು ಕಾಮನ್ ಪ್ಯಾಟರ್ನ್ಗಳಿರ್ತವೆ. ಆದ್ರೆ ಅದರಲ್ಲಿ ಪರಸ್ಪರ ಶಕ್ತಿ ಇದ್ರೂ ಕೂಡ ಆ ಅವಕಾಶವನ್ನ ಸುಮ್ಮನೆ ಬಳಸಿಕೊಳ್ಳಿಲ್ಲ. ಅಯ್ಯೋ ಹೇಗೂ ಇದೆ, ಯಾರು ಕೇಳ್ತಿದ್ದಾರೆ, ಒಂದ್ ಸರ್ತಿ ಪ್ರಯೋಗ ಮಾಡಿಬಿಡೋಣ ಅಂತ ಎಂದೂ ಕೂಡ ಭೀಮನಾಗಲಿ ಅರ್ಜುನನಾಗಲಿ ಯಾವತ್ತೂ ಕೂಡ ಅಥವಾ ಹನುಮಂತನಾಗಲಿ ವ್ಯರ್ಥವಾಗಿ ಶಕ್ತಿಯನ್ನ ಬಳಸಿದ್ದಿಲ್ಲ. ಅದ್ರ ಅಗತ್ಯವಿದ್ದಾಗ ಬೆಟ್ಟ ಹೊತ್ತು ತರ್ಲಿಕ್ಕೂ ರೆಡಿ. ಅಂತಹ ಆನಂದ ತೀರ್ಥಿ ಮುನಿವರಿಯರನ್ನು, ಗೋವಿಂದನ ಭಕ್ತರನ್ನು, ಭಕ್ತ ಶಿಖಾಮಣಿಗಳಲ್ಲಿ ಅಗ್ರೇಸರನಾದವರನ್ನು ವಂದಿಸುತ್ತೇನೆ, ಸ್ತುತಿಸುತ್ತೇನೆ. ಭೀಷಣ ದುಷ್ಟ ಕುಲಾಂತಕ ಭೀಮಂ ಭೀತಿತಮಿಷ್ಟ ಜನಾನ ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀರೆ. ಅತ್ಯಂತ ಭೀಷಣವಾದ ದುಷ್ಟರ ದೊಡ್ಡ ಕುಲವನ್ನ ಅಂತಕ ಕೊನೆಗಾಡಿಸಿದ ಭಯಂಕರನಾದವನು ಭೀಮ. ಭೀಷಣ ದುಷ್ಟ ಕುಲಾಂತಕ ಭೀಮಂ. ಇದನ್ನ, ಈ ಶಬ್ದವನ್ನ ಜೋಡಿಸುವುದೇ ತುಂಬಾ ಕಷ್ಟ, ವಿಶಿಷ್ಟ ಸಾಹಸ ಅದು. ಭೀಮಮ ಭೀತಿದಮಿಷ್ಟ ಜನಾನ, ಭೀಮಂ ಶತ್ರುಗಳಿಗೆ ಎದೆ ನಡುಗುವಂತೆ ಮಾಡುವ, ಅಭೀತಿದಂ ಅಭಯ ಮುದ್ರೆಯನ್ನ ಹೊತ್ತ. ಭಯಪಡಿಸುವುದು ಯಾರಿಗೆ? ದುಷ್ಟರಿಗೆ. ಅಭಯ ಕೊಡುವುದು ಯಾರಿಗೆ? ಸಜ್ಜನರಿಗೆ. ಇಷ್ಟ ಜನಾನ, ಅಂತಹ ಆನಂದ ತೀರ್ಥರಿಗೆ ಪರುಷಾಕ್ಷರದಿಂದ ಜಗತ್ತನ್ನ ತಮ್ಮ ವಶಪಡಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡುವವರಿಗೆಲ್ಲ ನಿಜವಾದ ಚಿಕಿತ್ಸೆಯನ್ನು ಕೊಟ್ಟು ಅವರ ಅಸಾಧಾರಣ ತಿಳುವಳಿಕೆಯನ್ನು ಲೋಕಕ್ಕೆ ಒದಗಿಸಿದ ಆಚಾರ್ಯರನ್ನು ನೆನೆಯುತ್ತೇನೆ ಅಂತ ಆ ಪದ್ಯದ ಅರ್ಥ. ಕೊನೆ ಶ್ಲೋಕ ಸ್ವಲ್ಪ ಕಷ್ಟ ಉಂಟು. ಶಾಂತಮನಂತ ನಿಶಾಂತ ಸಮಾಹ್ವೇ ಶಾಂತ ಕುಲೇಖ ಕುಲೇ ಕಿಲ ಜಾತಂ
ಆನಂದ ತೀರ್ಥ ಮಹಾಮುನಿ ರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀರೆ ಅತ್ಯಂತ ಶಾಂತವಾದ, ಯಾರಿಗೂ ಮನಸ್ಸಿನಲ್ಲಿ ಕೇಡು ಬಗೆಯದ, ಭಗವಂತನ ಭಕ್ತರಲ್ಲಿ ಅಗ್ರಗಣ್ಯನೆನಿಸಿದ, ಮುನಿಗಳಿಗೆ ಅತ್ಯಂತ ಹಿರಿಯನಾದ, ಭಗವದ್ಭಕ್ತನಾದ, ಋತ್ವಿಜರ ಕುಲದಲ್ಲಿ ಅವತರಿಸಿದ ಶಾಂತ ಮೂರ್ತಿಯನ್ನು ನೆನೆದು ಅವರಿಂದ ನನ್ನಲ್ಲೂ ಕೂಡ ಶಾಂತಿಯನ್ನ ಪಡೆಯುತ್ತೇನೆ ಅಂತ ಒಟ್ಟು ಆ ಶ್ಲೋಕದ ಭಾವ. ಶಾಂತಂ, ಶಾಂತವಾದ ಸ್ಥಿತಿಯಲ್ಲಿ ಭಗವಂತನಲ್ಲಿ ಏಕಪ್ರಕಾರವಾದ ಮನಸ್ಸಿದ್ದವನನ್ನು, ಅನಂತ ನಿಶಾಂತ ಸಮಾಹ್ವೆ, ಅಂತ ಅಂದ್ರೆ ಕೊನೆ, ಆ ಅನಂತ, ಕೊನೆ ಇಲ್ಲದಂದ್ರೆ ಕೊನೆಗಿಂತ ಮಧ್ಯದಲ್ಲಿದ್ದು, ನಿಶಾಂತ ಮನೆ, ಕೊನೆಯಿಲ್ಲದ ಮನೆಯನ್ನ ಹೊಂದಿದವನು, ಅನಂತ ನಿಶಾಂತ ಸಮಾಹ್ವೆ. ಓ ಸರಿ, ನಿಶಾಂತ ಅಂದ್ರೆ ಮನೆ, ಅನಂತ ಅಂದ್ರೆ ಮಧ್ಯ, ಮಧ್ಯಗೇಹ ಸಮಾಹ್ವ ಅಂದ್ರೆ ಹೆಸರು, ಮಧ್ಯಗೇಹ ಭಟ್ಟರ ಮನೆತನದಲ್ಲಿ ಹುಟ್ಟಿದವ. ಇಲ್ಲ ಅಂದ್ರೆ ಅಲ್ಲಿ ಶಬ್ದ ಮಧ್ಯಗೇಹ ಭಟ್ಟ ಅಂತ ಇಲ್ವೇ ಇಲ್ಲ. ಆದ್ರೆ ಅನಂತ ಅನ್ನುವ ಶಬ್ದಕ್ಕರ್ಥ ಅಂತ ಅಲ್ಲದ್ದು ಅಂದ್ರೆ ಮಧ್ಯದ್ದು. ನಿಶಾಂತ ಅಂತಂದ್ರೆ ಮನೆ, ಗೇಹ, ಮಧ್ಯಗೇಹ ಎನ್ನುವ ಹೆಸರಿನ ವ್ಯಕ್ತಿಯ ಶಾಂತ ಕುಲೆ, ಶಾಂತ ಕುಲೇಖ ಕುಲೆ, ಶಮಾದಿ ಗುಣಗಳಿಂದ ಕೂಡಿದ ಶಾಂತ ಕುಲೇಖ ಅಂದ್ರೆ ಶಮದಮಾದಿಗಳಿಂದ ಕೂಡಿದ ಋತ್ವಿಜರ ಮನೆಯಲ್ಲಿ, ಭೂಸುರರ ಮನೆಯಲ್ಲಿ ಹುಟ್ಟಿದವನು. ನಡಿಲ್ಲಾಯರ ಮನೆತನದ ಬೆಳಕಾಗಿ ಅವತರಿಸಿದ ಶಾಂತ ಮೂರ್ತಿಯನ್ನು ನಾನು ನಮಿಸುತ್ತೇನೆ ಅಂತ ಒಟ್ಟು ಈ ಶ್ಲೋಕದ ಭಾವಾರ್ಥ. ಮತ್ತೆ ಮುಂದೆ ಗೋವಿಂದ ಸ್ತೋತ್ರ ತುಂಬಾ ಚೆನ್ನಾಗಿದೆ, ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಿತಂ ಅಸ್ತು. ಶ್ರೀ ಹರಿಪ್ರಿಯತಾಂ.